ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ತಿಳಿ ಸಾರು ಮಾಡೋಣ ಅಂತ. ತಿಳಿ ಸಾರು ಮಾಡೋದಕ್ಕೆ ಸಾರಿನ ಪುಡಿ ಫಸ್ಟ್ ಮಾಡ್ಕೊಳ್ತೀನಿ. ಸಾರಿನ ಪುಡಿಗೆ ಏನೇನು ಬೇಕು ಅಂದರೆ ಮೆಣಸಿನ್ಕಾಯಿ, ಗುಂಟೂರು ಬ್ಯಾಡಗಿ ಮತ್ತು ಕೊತ್ತಂಬರಿ ಬೀಜ ನೋಡಿ ಈ ಬಟ್ಲಲ್ಲಿ ನಾನು ಒಂದು ಬಟ್ಲು ಅಂದರೆ ನಿಮಗೆ ಈ ಸ್ಪೂನ್ ಇದೆಯಲ್ಲ, ಈ ಸ್ಪೂನಲ್ಲಿ 10 ಸ್ಪೂನ್ ಕೊತ್ತಂಬರಿ ಬೀಜ, ಓಕೆನಾ? 10 ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿರೋದು ಈ ಬಟ್ಲಲ್ಲಿ 1 ಬಟ್ಲಾಗಿದೆ. ಸರಿ, ಮೆಂತ್ಯ 1 ಸ್ಪೂನು, ಜೀರಿಗೆ 2.5 ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಜೀರ್ಣಕ್ಕೆ ಒಳ್ಳೆಯದು ಅಂತ. ಸಾಸಿವೆ 1 ಸ್ಪೂನು, ಇಂಗು, ಮೆಣಸು ಮತ್ತು ಅರಿಶಿನ. ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಈ ಬಟ್ಲು ಇದೆಯಲ್ವಾ, ಈ ಬಟ್ಲಲ್ಲಿ 2 ಬಟ್ಲು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗುಂಟೂರು 1 ಬಟ್ಲು. ಅಂದರೆ ನಿಮಗೆ ತೊಗೋಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ತೊಗೋಬೇಕು. ಮೆಣಸಿನ್ಕಾಯಿ ನೀವು ತೊಗೋಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ತೊಗೋಬೇಕು. ಮತ್ತು ಕರಿಬೇವು. ಇಷ್ಟು ಸಾರಿನ ಪುಡಿಗೆ ಬೇಕಾಗಿರೋವಂಥ ಒಂದಿದು. ಮತ್ತು ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಅದನ್ನು ನಾನು ತೋರಿಸ್ತೀನಿ. ಒಂದೊಂದೇ ಹುರ್ಕೋತಾ ಬರ್ತೀನಿ. ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ದಪ್ಪದ್ದು ಬಾಣಲೆ ಇಟ್ಕೊಂಡಿದ್ದೀನಿ. ಫಸ್ಟು ಒಂಚೂರು ತುಪ್ಪ ಹಾಕ್ಕೊಂಡೆ ಮೆಣಸು ಹಾಕ್ಕೋತೀನಿ, 1 ಸ್ಪೂನ್ ಮೆಣಸು. ಇದನ್ನು ಹುರಿತೀನಿ. ನೋಡಿ, ಇವಾಗ ಮೆಣಸು ಆಯಿತು, ಅದು ಪಟಪಟ ಅಂತ ಆಗಬೇಕು. ಈಗ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹುರ್ಕೋತಾ ಇದ್ದೀನಿ. ನೋಡಿ, ಈ ಥರ ಶಬ್ದ ಬರಬೇಕು, ಚೆನ್ನಾಗಿ ಹುರ್ಕೋಬೇಕು. ಸಣ್ಣೂರಿನಲ್ಲೇ ಹುರ್ಕೋಬೇಕು, ಆವಾಗಲೇ ನಿಮ್ಗೆ ಘಮ್ ಅಂತ ಸಾರಿನ ಪುಡಿ ಚೆನ್ನಾಗಿ ಬರೋದು. ಈಗ ಆಯಿತು, ತೆಗಿತಾ ಇದ್ದೆ. ಈಗ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಆಯಿತು, ತೆಕ್ಕೋತೀನಿ. ಈಗ ನೋಡಿ, ಒಂಚೂರು ತುಪ್ಪ ಹಾಕ್ಬಿಟ್ಟು ಮೆಂತ್ಯ ಹಾಕ್ತಿದ್ದೀನಿ. ಒಂದೇ ಒಂದು ತೊಟ್ಟು ಅಷ್ಟೇ ತುಪ್ಪ. ಇದೇ ಮೆಂತ್ಯಕ್ಕೆ ಇಂಗು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇಂಗು ಮೆಂತ್ಯ 2 ಆಯಿತು, ತೆಕ್ಕೋತಿದ್ದೀನಿ. ಇವಾಗ ಈ ಬಾಣಲೆಗೆ, ಇದೇ ಬಾಣಲೆಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಈ ಕರಿಬೇವನ್ನ ಚೆನ್ನಾಗಿ ಬಾಡಿಸ್ಬೇಕು, ಗರ ಅಂತ ಬಾಡಿಸಿ. ನಿಮಗೆ ಚೆನ್ನಾಗಿರುತ್ತೆ ಸಾರಿನ ಪುಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಲ್ಲ ಏನೇ ಅಡುಗೆ ಇದ್ರೂ ತಿಳಿ ಸಾರಿಲ್ಲ ಅಂದರೆ ನಿಮಗೆ ಊಟ ಕಂಪ್ಲೀಟ್ ಆಗೋಲ್ಲ. ಅದು ಜೀರ್ಣಕ್ಕೆ ತುಂಬ ಒಳ್ಳೆಯದು. ಎಲ್ಲ ಮಸಾಲೆ ಹಾಕಿರ್ತೀವಲ್ಲ, ಹಾಗಾಗಿ ತುಂಬ ಒಳ್ಳೆಯದು. ಮನೆಯಲ್ಲೇ ಸಾರಿನ ಪುಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ಲ. ಇನ್ನು ನೋಡಿ, ಕರಿಬೇವಾಯಿತು. ಈಗ ಕೊತ್ತಂಬರಿ ಬೀಜ ಹಾಕ್ತೀವಿ. ನೋಡಿ, ಈ ಶಬ್ದ ಬರಬೇಕು. ಕೇಳಿಸ್ತಿದೆ ಅನ್ಸತ್ತಲ್ವಾ? ಈ ಥರ ಶಬ್ದ ಬಂದರೆ ಕೊತ್ತಂಬರಿ ಬೀಜ ಎಲ್ಲನೂ ತುಂಬ ನಿಧಾನಕ್ಕೆ ಚೆನ್ನಾಗಿ ಹುರ್ಕೋಬೇಕು. ಆವಾಗಲೇ ನಿಮ್ಗೆ ಸಾರಿನ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಸಾರಿನ ಪುಡಿ ಚೆನ್ನಾಗಿತ್ತು ಅಂದರೆ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿನ ಪುಡಿ ಇಟ್ಕೊಂಡ್ರೆ ನಿಮಗೆ ಬೇರೆ ಇದೆಲ್ಲ ಮಾಡ್ಕೋಬಹುದು. ಈಗ ಆಯಿತು, ತೆಕ್ಕೋತೀವಿ. ನೋಡಿ, ಸ್ವಲ್ಪ ಒಂದು ತೊಟ್ಟು ತುಪ್ಪ ಹಾಕಿದ್ದೀನಿ. ಅರಿಶಿನ ಹಾಕಿ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಸಾಕು. ಈಗ ಈ ಮೆಣಸಿನ್ಕಾಯಿ ಇದೆಯಲ್ಲ, ಇದನ್ನು ನಾನು ನೀಟಾಗಿ ಹುರ್ಕೊಂಡೆ. ನಿಮಗೆ ಹುರಿಯೋದು ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ನೀಟಾಗಿ ಹುರ್ಕೊಂಡೆ. ಅದು ಚೆನ್ನಾಗಿ ಗರಗರ ಅಂತ ಹುರಿಬೇಕು, ನಿಧಾನಕ್ಕೆ ಹುರಿಬೇಕು. ಇನ್ನೂ ಸಾಧ್ಯವಾದರೆ ಕೊತ್ತಂಬರಿ ಬೀಜ ಮತ್ತು ಮೆಣಸಿನ್ಕಾಯಿ 2 ಸೇರಿಸಿ ಹುರಿದ್ರೆ ಇನ್ನೂ ಘಮ ತುಂಬ ಚೆನ್ನಾಗಿರುತ್ತೆ ಸಾರಿನ ಪುಡಿ. ಇವಾಗ ನಾನು ಇದನ್ನೆಲ್ಲ ಪುಡಿ ಮಾಡ್ಕೋತೀನಿ. ಇಲ್ಲಿ ಎಲ್ಲ ಮಸಾಲೆ ಎಲ್ಲ ಇಲ್ಲಿ ಹುರ್ಕೊಂಡೆ, ಇಲ್ಲಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಸೊ 2 ಮಿಕ್ಸಿಗೆ ಹಾಕ್ತೀನಿ. ನೋಡಿ, ಕಟ್ಟು ತೆಕ್ಕೊಂಡಿದ್ದೀನಿ. ಇವಾಗ ಸಾರು ಮಾಡ್ತೀನಿ. ಸರಿ, ಸ್ಟವ್ ಆನ್ ಮಾಡಿಕೊಂಡೆ. ಇದೆಲ್ಲ ಒಂದು ಹದದಲ್ಲಿ ಹೀಗೆ ಕಟ್ಟು ಇದು ಮಾಡಿದೆ. ಅದಕ್ಕೆ ತರಕಾರಿ ಬೇಯಿಸಿದ ನೀರು ಹಾಕಿದ್ದೀನಿ. ಇವಾಗ ಒಂದೊಂದೇ ಹಾಕ್ತಾ ಬರ್ತೀನಿ. ಈಗ ಉಪ್ಪು ಹಾಕ್ತಿದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸರಿ, ಹುಣಸೆ ರಸ ಹಾಕ್ತಿದ್ದೀನಿ. ಇದು ಎರಡು ಸ್ಪೂನು ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ ನಮ್ಮನೆ ಲೆಕ್ಕಕ್ಕೆ. ಈಗ ಸಾರಿನ ಪುಡಿ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. 3 ಸ್ಪೂನ್ ಹಾಕ್ತೀನಿ. ನಮ್ಮ ಮನೆ ಲೆಕ್ಕ ನಾವು 3 ಸ್ಪೂನ್ ಡೈಲಿ ಹಾಕ್ತೀನಿ. ಸರಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೆಲ್ಲ ಹಾಕ್ತಿದ್ದೀನಿ. ಪುಡಿ ಮಾಡ್ಕೊಂಡಿದ್ದು ಬೆಲ್ಲ. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾರಿಗೆ ಚೆನ್ನಾಗಿರುತ್ತೆ. ಸರಿ, ಬೆಲ್ಲ ಹಾಕ್ತಿದ್ದೀನಿ. ಕುದೀಲಿ ಇದು. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನೀರಾಗಿದ್ರೇ ಚೆಂದ. ಸಾರು ಯಾವತ್ತೂ ನೀರಾಗಿದ್ದರೆ ಚೆನ್ನಾಗಿ. ನೋಡಿ, ಸಾರು ಚೆನ್ನಾಗಿ ಕುದೀತಿದೆ. ಎಲ್ಲ ಹದವಾಗಿ ಮಧ್ಯದಲ್ಲಿ ಕುದೀತಿದೆ ಅಂದರೆ ನಿಮಗೆ ಅದು ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆ ಅಂತ. ಆದರೆ ಇದು ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡೂ ಹಾಕ್ತಿದ್ದೀನಿ. ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಹಾಕಿ ಕುದಿಸಿ ಆಯಿತು. ಚೆನ್ನಾಗಿ ಕುದ್ದಿದೆ. ಇವಾಗ ಇಲ್ಲೊಂಚೂರು ತುಪ್ಪ ಹಾಕ್ಬಿಟ್ಟು ಒಂದು ಒಗ್ಗರಣೆ ಮಾಡ್ತಿದ್ದೀನಿ. ಹಿಂಗು ಸಾಸಿವೆ ಒಗ್ಗರಣೆ. ಹಿಂಗು ಸಾಸಿವೆ ಆಯಿತು. ಕರಿಬೇವು ಒಂಚೂರು ಒಗ್ಗರಣೆ ಹಾಕಿದ್ರೆ ಚೆಂದ ಆಯಿತು. ಈಗ ಸ್ಟವ್ ಆಫ್ ಮಾಡಿದೆ. ಸರಿ, ಒಗ್ಗರಣೆ ಕೊಟ್ಟು ನೋಡಿ, ಇದಾಗ್ತಿದ್ದಂಗೆ ಮುಚ್ಚಿಟ್ಬಿಡ್ಬೇಕು. ಈಗ ಸಾರು ರೆಡಿ ಆಯಿತು. ಊಟಕ್ಕೆ ತಿಳಿ ಸಾರು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನಾನಿವತ್ತು ಸಾರಿನ ಪುಡಿ ಹುರಿದು ನಾವು ಯಾವ ಮೆಷರ್ಮೆಂಟಲ್ಲಿ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀನಿ. ಸಾರಿನ ಪುಡಿ ಹುರಿದು ಸಾರು ಮಾಡಿ ತೋರಿಸಿದ್ದೀನಿ. ನಿಮ್ಮನೇಲೂ ನೀವು ಮಾಡಿಕೊಂಡು ನನಗೆ ತಿಳಿಸಿ. ನಾನು ಮಾಡಿದ್ದು ಸಾರಿನ ಪುಡಿ ಮೆಷರ್ಮೆಂಟ್ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.